जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृतां यथा विनिमयो यत्र त्रिसर्गो मृषा धाम्ना निरस्तकुहकं सत्यं परं धीमहि निगमकल्पकतरोर्गलितं फलं शुकमुखादमृतद्रवसंयुतम् पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाची परिमर्दितानां संसारसिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाखहरं विदुः ಶ್ರೀಗುರುಭ್ಯೋ ನಮಃ ಹರಿ ಓಂ. ನಾವು 9ನೇ ಸ್ಕಂದದ 3ನೇ ಅಧ್ಯಾಯದ 15 ಶ್ಲೋಕಗಳ ಭಾವಾರ್ಥವನ್ನ ಗಮನಿಸಿದ್ದೇವೆ. ಇನ್ನು ಮುಂದೆ ವೈವಸ್ವತ ಮನುವಿನ ಉಳಿದ ಪುತ್ರರ ಚರಿತ್ರೆಯನ್ನ ನಿರೂಪಣೆ ಮಾಡ್ತಾ ಇದ್ದಾರೆ. ಇದು ಯಾರ್ಯಾರಿಗೆ ಯಾರ್ಯಾರು ಮಕ್ಕಳು ಹುಟ್ಟಿದ್ರು ಅನ್ನುವಂತಹ ಕಥೆಗಳು ಬರುತ್ತೆ. ಅದು ಮುಂದೆ ಕಥಾನಕ ಭಾಗಗಳು ಪ್ರಾರಂಭವಾಗುತ್ತೆ. ಇದನ್ನ ನೋಡ್ತಾ ಹೋಗೋಣ. ಈಗ ಮನುವಿನ ಮಕ್ಕಳ ಕಥೆಯನ್ನ ಹೇಳ್ತಾ ಬಂದು 10 ಜನ ಮಕ್ಕಳಲ್ಲಿ 8ನೇ ಮಗನಾದಂತಹ ವೃಷದ್ರನ ಕಥೆಯನ್ನ ಇಲ್ಲಿಯವರೆಗೆ ಹೇಳಿದರು. ಇನ್ನ ಮನುವಿನ 6ನೇ ಮಗ ಕರುಷ ಅಂತ ಆ 6ನೇ ಮಗನ ಹೆಸರು. ಇಲ್ಲಿ ನಾವೆಲ್ಲ ಗಮನಿಸ್ಬೇಕಾದಂತಹ ವಿಷಯ ಏನು ಅಂತಂದ್ರೆ, ಇವರ ಜಾತಿ ಅಥವಾ ವರ್ಣಗಳ ತೀರ್ಮಾನವಾಗಿರ್ಲಿಲ್ಲ. ಕೆಲವೊಬ್ಬರು ಹುಟ್ಟಿದಾಗ ಕ್ಷತ್ರಿಯರಾಗಿದ್ರು, ತಾವು ಮಾಡಿದ ಅಪರಾಧದಿಂದ ವಸಿಷ್ಠರ ಶಾಪಕ್ಕೆ ಗುರಿಯಾಗಿ ಶೂದ್ರತ್ವವನ್ನು ಪಡೆದರು. ಕರುಷ ಮಾತ್ರ ಕ್ಷತ್ರಿಯ ಜಾತಿಯಲ್ಲಿಯೇ ಕೊನೆಯವರೆಗೂ ಇದ್ದ. ಈ ಕರುಷನ ಮಕ್ಕಳು ಯಾರಿದ್ದಾರೋ ಅವರನ್ನ ಕಾರುಷರು ಅಂತ ಕರೀತಾರೆ. ಆದರೆ ಇದು ಅವರೆಲ್ಲರೂ ಕೂಡ ದಕ್ಷಿಣಾಪಥ ಅಂತ ಭಾರತದ ಒಂದು ದೇಶದ ಭಾಗವನ್ನ ಅಳ್ತಾ ಹೋದ್ರು ಅಂತ ಮುಗೀತು. ಇಷ್ಟು ಕರುಷನ ಕಥೆ ಇಷ್ಟೇ ಮುಗಿಸ್ಬಿಡುತ್ತಾರೆ. ಇನ್ನು 5ನೇ ಮಗ ಧೃಷ್ಟ ಅಂತ. ಧೃಷ್ಟನ ಮಕ್ಕಳು ಧಾರ್ಷ್ಟರು ಅಂತ ಕರೆಸಿಕೊಂಡಿದ್ದಾರೆ. ಅವರು ಕ್ಷತ್ರಿಯ ಜಾತಿಯವರೇ. ಆದರೆ ತಮ್ಮ ಸಾಧನೆಗಳಿಂದಾಗಿ ಕ್ಷತ್ರಿಯತ್ವವನ್ನ ಕಳೆದುಕೊಂಡು ಬ್ರಾಹ್ಮಣತ್ವವನ್ನು ಪಡಿತಾ ಇದ್ದಾರೆ. ಅಂದ್ರೆ ಪರಮಾತ್ಮನನ್ನ ತಿಳಿಯೋದ್ರಲ್ಲಿ ಬಹಳ ಆಸಕ್ತಿಯನ್ನು ವಹಿಸಿ ಶಾಸ್ತ್ರಗಳ ಅಧ್ಯಯನದಲ್ಲಿಯೇ ತಮ್ಮ ಇಡೀ ಜೀವನವನ್ನು ಕಳೀತಾರೆ ಅನ್ನುವ ಅಭಿಪ್ರಾಯವನ್ನ ಅವರು ಬ್ರಾಹ್ಮಣತ್ವವನ್ನು ಪಡೆದರು ಅನ್ನೋ ವಾಕ್ಯದಿಂದ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈಗ ಮನುವಿನ 3 ಮಕ್ಕಳ ಕಥೆ ಮುಗೀತು. ಧೃಷ್ಟ, ಕರುಷ ಮತ್ತು ವೃಷಧ್ರ, ಈ 3 ಕಥೆಯನ್ನು ಹೇಳಿದ್ದಾರೆ. ಇನ್ನು 2ನೇ ಮಗ ನೃಗ ಅಂತ. ಆ ನೃಗನ ಮಗ ಸ್ವಾತಿ ಅಂತ. ಅವನ ಮಗ ಪುತ್ರಜ್ಯೋತಿ. ಆ ಪುತ್ರಜ್ಯೋತಿ ಅನ್ನುವನ ಮಗ ವಸು. ಈ ವಸು ಎಂಬಂತಹ ಈ ನೃಗನ ವಂಶದಲ್ಲಿ ಬಂದಂತಹ ವ್ಯಕ್ತಿಯಿಂದ ಪ್ರತೀಕ ಅಂತ ವ್ಯಕ್ತಿ ಹುಡ್ತಾನೆ. ಅವನಿಂದ ಓಘವಂತನಿಂದಾಗಿ ಸುದರ್ಶನ ಎಂಬಂತಹ ರಾಜ ಅವನ ಮಗಳು ಒಬ್ಳು ಓಘವತಿಯನ್ನು ನೋಡಿದ್ಲು, ಅವಳನ್ನು ಮದುವೆ ಆಗ್ತಾನೆ. ಇದು ಮುಗೀತು. ಇವನ ಕಥೆಯನ್ನು ಮುಗಿಸಿದರು. ಹಾಗಾದ್ರೆ 2ನೇ ಮಗನಾದಂತಹ ನೃಗನ ಕಥೆಯನ್ನ, 5ನೇ ಮಗನಾದಂತಹ ದೃಷ್ಟ, 6ನೇ ಮಗನಾದ ಕರುಷ, 8ನೇ ಮಗನಾದಂತಹ ವೃಷಧ್ರನ ಕಥೆಯನ್ನ ಹೇಳಿದರು. ಇನ್ನು 7ನೇ ಮಗ ನರಿಷ್ಯಂತ ಅಂತ. ನರಿಷ್ಯಂತನಿಂದ ಚಿತ್ರಸೇನ ಅನ್ನುವಂತಹ ಮಗ ಹುಟ್ಟುತ್ತಾ ಇದ್ದಾನೆ. ಅವನ ಮಗ ದಕ್ಷ. ದಕ್ಷನ ಮಗನಾಗಿ ಮೀಢ್ವಾನ್ ಎಂಬಂತಹ ವ್ಯಕ್ತಿ ಹುಡ್ತಾನೆ. ಅವನಿಗೆ ಕೂರ್ಚ ಎಂಬ ಹೆಸರಿನ ಮಗ ಹುಡ್ತಾನೆ. ಆ ಕೂರ್ಚನಿಗೆ ಇಂದ್ರಸೇನ ಎಂಬ ಹೆಸರಿನ ಮಗ ಹುಡ್ತಾನೆ. ಇಂದ್ರಸೇನನಿಂದ ವೀತಿಹೋತ್ರ, ಸತ್ಯಶ್ರವ, ಉರುಶ್ರವ ಮತ್ತೆ ದೇವದತ್ತ ಅಂತ ಅನೇಕ ಜನರು ಹುಡುತ್ತಾ ಹೋಗ್ತಾರೆ. ಈ ವಂಶದಲ್ಲಿಯೇ ಈ ನಾವು ನರಿಷ್ಯಂತ ಅಂತ 7ನೇ ಮಗನನ್ನ ಹೇಳಿದೆವೋ, ಇವನ ವಂಶದಲ್ಲಿಯೇ ದೇವದತ್ತನ ಮಗನಾಗಿ ಸಾಕ್ಷಾತ್ ಅಗ್ನಿದೇವರೇ ಮಗನಾಗಿ ಹುಡ್ತಾರೆ. ಅವನನ್ನ ಜಾತೋಕರ್ಣ್ಯ ಅಂತ
ಕರೀತಾರೆ. ಒಂದು ಕಾನೀನ ಅಂತ ಇವನಿಗೆ ಹೆಸರಿದೆ. ಅದ್ಭುತವಾದಂತಹ ಕಥೆ ಇದೆ. ಜಾತೋಕರ್ಣ್ಯ ಅಂತ ಒಬ್ಬ ಋಷಿಗಳಿದ್ದಾರೆ. ಆ ಋಷಿ ಇವರ ವಂಶದಲ್ಲಿ ಹುಡ್ತಾರೆ. ಆ ಕಥೆಯನ್ನು ನಾನು ಇನ್ನೊಮ್ಮೆ ಹೇಳ್ತೇನೆ. ಜಾತೋಕರ್ಣ್ಯರ ಕಥೆಯನ್ನಿಲ್ಲ, ಅಷ್ಟು ವಿಸ್ತಾರವಾಗಿ ಕೊಟ್ಟಿಲ್ಲ. ಅದರ ಕಥೆಯನ್ನು ಇನ್ನೊಮ್ಮೆ ನಾನು ಹೇಳ್ತೇನೆ. ಆ ಜಾತೋಕರ್ಣ್ಯ ಎಂಬಂತಹ ಅಗ್ನಿಯ ಅವತಾರರಾದಂತಹ ಋಷಿಗಳಿಂದಾಗಿ ಅನೇಕ ಬ್ರಾಹ್ಮಣರ ವಂಶ ಹುಡ್ತಾ ಇದೆ. ಇಷ್ಟು ನರಿಷ್ಯಂತನ ವಂಶ ಮುಗೀತು. ಹಾಗಾದ್ರೆ ಎರಡನೆಯವನಾದಂತಹ ನೃಗ, ಐದನೆಯವನಾದಂತಹ ಧೃಷ್ಟ, ಆರನೆಯವನಾದ ಕರುಷ, ಏಳನೇದವನು ನರಿಷ್ಯಂತ, ಎಂಟನೇದವನು ವೃಷಧ್ರ. ಇಷ್ಟು ಜನರ ಕಥೆಯನ್ನು ಹೇಳಿದ್ರು. ಇದು ಆದ್ಮೇಲೆ ಇನ್ನೊಬ್ಬನ ನಾಲ್ಕನೇ ಮಗ ದಿಷ್ಟ ಅಂತ. ಆ ದಿಷ್ಟನ ವಂಶವನ್ನ ಹೇಳ್ತಾ ಇದ್ದಾರೆ. ಈ ದಿಷ್ಟನ ಮಗ ನಾಭಾಗ ಅಂತ. ಇವನ ಕಥೆ ಮುಂದೆ ತುಂಬಾ ಚೆನ್ನಾಗಿ ಬರುತ್ತೆ. ನಾಭಾಗ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಭಾಗ ಇಲ್ಲದೆ ಇರೋನು ಅಂತ ಅರ್ಥ. ಇವನ ಕಥೆಯನ್ನೇ ಮುಂದೆ ಭಾಗವತದಲ್ಲಿ ತುಂಬಾ ಚೆನ್ನಾಗಿ ಕೊಡ್ತಾರೆ. ಈ ನಾಭಾಗ ತಾನು ಮಾಡಿರುವ ವೃತ್ತಿಗಳಿಂದಾಗಿ ವೈಶ್ಯತ್ವವನ್ನ, ವೈಶ್ಯ ಜಾತಿಯವನಾಗಿ ಅವನು ಪರಿಣಾಮ ಹೊಂದಿದ. ಅವನಿಗೆ ಹಲಂದನ ಅನ್ನುವ ಹೆಸರಿನ ಮಗ ಹುಟ್ಟುತ್ತಾನೆ. ಅವನಿಗೆ ವತ್ಸಪ್ರೀತಿ ಅನ್ನುವಂತಹ ವ್ಯಕ್ತಿ ಹುಟ್ಟುತ್ತಾನೆ. ವತ್ಸಪ್ರೀತಿ ಅನ್ನುವನ ಮಗ ಪ್ರಾಂಶು. ಆ ಪ್ರಾಂಶುವಿನ ಮಗ ಪ್ರಮತಿ ಅಂತ. ಪ್ರಮತಿಗೆ ಖನಿತ್ರ ಅನ್ನುವ ಹೆಸರಿನ ಮಗ ಹುಟ್ಟುತ್ತಾನೆ. ಅವನಿಗೆ ಚಾಕ್ಷುಷ ಅನ್ನುವ ಹೆಸರಿನ ಮಗು ಹುಟ್ಟುತ್ತಾನೆ. ಅವನಿಗೆ ವಿವಿಂಶತಿ ಎನ್ನುವ ಹೆಸರಿನ ಮಕ್ಕಳು ಹುಟ್ಟುತ್ತಾರೆ. ಅವನಿಗೆ ರಂಹ ಎಂಬ ಹೆಸರಿನ ಮಗ ಹುಟ್ಟುತ್ತಾನೆ. ರಂಹನಿಗೆ ಖನಮಿತ್ರ ಅನ್ನುವ ಹೆಸರಿನ ಮಗ ಹುಟ್ಟುತ್ತಾನೆ. ಆ ಖನಮಿತ್ರನಿಗೆ ಕರಂಧಮ ಎಂಬ ಹೆಸರಿನ ರಾಜ ಮಗನಾಗಿ ಹುಟ್ಟುತ್ತಾನೆ ಅಂತ ಇಷ್ಟನ್ನ ಹೇಳುತ್ತಾರೆ. ಆ ಕರಂಧನಮನಿಗೆ ಆವೀಕ್ಷತ್, ಅವನ ಮಗನಾಗಿ ಮರುತ್ತು, ಈ ರೀತಿಯಾಗಿ ಹುಡ್ತಾ ಹೋಗ್ತಾರೆ. ಈ ಮರುತ್ತಿನಿಂದಾಗಿ ಏನೇ ಸಂವರ್ತನ ಎಂಬಂತಹ ಮಹಾಯೋಗಿಗಳು ದೊಡ್ಡ ಯಾಗವನ್ನು ಮಾಡಿಸ್ತಾರೆ ಅಂತ ಆ ದೊಡ್ಡ ಯಾಗದ ವಿಷಯವನ್ನು ತುಂಬಾ ಸಂಕ್ಷಿಪ್ತವಾಗಿ ಹೇಳ್ತಾರೆ. ಇದನ್ನ ಹೇಳಿದ್ರಿಂದ ಮುಂದೆ ಪರೀಕ್ಷಿತ ರಾಜನಿಗೆ ಪ್ರಶ್ನೆ ಬರಬೇಕು. ಆ ಪ್ರಶ್ನೆಗಳಿಗೆ ಉತ್ತರ ರೂಪವಾಗಿ ಮುಂದಿನ ಭಾಗಗಳೆಲ್ಲ ಹೊರಡುತ್ತೆ. ಆ ಮರುತ್ತನ ಯಜ್ಞಗಳು ಯಾವ ರೀತಿಯಾಗಿ ನಡೀತೋ ಆ ತರದ ಯಜ್ಞಗಳು ಜಗತ್ತಿನಲ್ಲಿ ಎಂದಿಗೂ ನಡೆದಿರಲಿಲ್ಲ ಅಂತ ಹೇಳ್ತಾರೆ. ಯಾಕೆ? ಆ ಯಜ್ಞದಲ್ಲಿ ಬಳಸಿದ ಪ್ರತಿಯೊಂದು ವಸ್ತುಗಳು ಸ್ವರ್ಣಮಯವಾದಂತಹ ವಸ್ತುಗಳು. ಅತ್ಯಂತ ಮಂಗಳಕರವಾದಂತಹ ಯಜ್ಞ ನಡೀತು ಅಂತ ಹೇಳ್ತಾರೆ. ಆಮೇಲೆ ಅದನ್ನ ಹೇಳ್ತಾರೆ, ಈ ಯಜ್ಞದಲ್ಲಿ ಯಾವ ವಸ್ತುಗಳನ್ನು ವಿನಿಯೋಗ ಮಾಡಿ ಉಳಿದಂತಹ ಬಂಗಾರ ಇತ್ತೋ ಆ ಬಂಗಾರ ಭೂಮಿಯ ಆಳದಲ್ಲಿ ಹೂತು ಹೋಗಿತ್ತು. ಅದನ್ನ ತೆಗೆದು ಅಶ್ವಮೇಧ ಯಾಗವನ್ನ ಪಾಂಡವರು ಮಾಡಿದರು. ಅಂದ್ರೆ ನಾವು ಯೋಚನೆ ಮಾಡಬೇಕು, ಒಂದು ಅಶ್ವಮೇಧ ಯಾಗವನ್ನ ಮಾಡ್ಲಿಕ್ಕೆ ಬೇಕಾದಷ್ಟು ಬಂಗಾರ ಇವನು ಯಾಗ ಮಾಡಿದ ನಂತರದಲ್ಲಿ ಉಳಿದು ಭೂಮಿಯಲ್ಲಿ ಹೂತು ಹೋಗಿತ್ತು ಅಂತಂದ್ರೆ ಎಂತಹ ವೈಭವದ ಯಾಗವನ್ನ ಈ ರಾಜ ಮಾಡಿದ್ದ ಅಂತ. ಇದನ್ನ ಮಹಾಭಾರತದಲ್ಲೂ ವಿಸ್ತಾರವಾಗಿ ಇದರ ಕಥೆ ಬರುತ್ತೆ. ಈ ಮರುತ್ತು ಮಾಡಿದಂತಹ ಯಜ್ಞದಲ್ಲಿ ಇಂದ್ರಾದಿ ದೇವತೆಗಳು ಪ್ರತ್ಯಕ್ಷರಾಗಿ ಬಂದು, ನಾವು ಅಗ್ನಿಯಲ್ಲಿ ಆಹುತಿಯನ್ನು ಕೊಡ್ತೇವಲ್ಲ ಹಾಗಲ್ಲ, ಪ್ರತ್ಯಕ್ಷವಾಗಿ ಇಂದ್ರಾದಿ ದೇವತೆಗಳೆಲ್ಲ ಬಂದು ಅಗ್ನಿಯಲ್ಲಿ ಮಂತ್ರಪೂರ್ವಕವಾಗಿ ಹೋಮಿಸಿದಂತಹ ಸೋಮರಸವನ್ನ ಪಾನ ಮಾಡಿ ಅತ್ಯಂತ ಸುಪ್ರೀತರಾಗಿ ಹೋದರು. ಬ್ರಾಹ್ಮಣರಿಗೆ ಬಹಳ ದಕ್ಷಿಣೆಗಳನ್ನ ಮರುತ್ತುಗಳು ಬಡಿಸ್ತಾ ಇದ್ದಾರೆ. ದೇವತೆಗಳೆಲ್ಲ ಯಜ್ಞದಲ್ಲಿ ತಾವೇ ಸಂಬಂಧಿಗಳಾಗಿ ಜನರೆಲ್ಲ ಬರ್ತಾರಲ್ಲ ಹಾಗೆ ಬಂದು ಕೂತು ಯಜ್ಞವನ್ನ ನೋಡ್ತಾ ಇದ್ರು ಅಂತ ಇದನ್ನ ಹೇಳ್ತಾ ಇದ್ದಾರೆ. ಈ ಮರುತ್ತಿನ ಮಗ ದಮ, ಆ ದಮನ ಮಗ ರಾಜವರ್ಧನ. ಅವನಿಗೆ ಸುಧೃತಿ ಎನ್ನುವ ಹೆಸರಿನ ಮಗ ಹುಟ್ಟಿದ. ಸುಧೃತಿಗೆ ನರ ಎಂಬ ಹೆಸರಿನ ಮಗ ಹುಟ್ಟಿದ ಅಂತ ಹೇಳ್ತಾರೆ. ನರನಿಗೆ ಕೇವಲ ಎಂಬ ಹೆಸರಿನ ಮಗ, ಅವನಿಂದ ಬಂಧುಮಾನ್, ಅವನಿಂದ ವೇಗವಾನ್, ಅವನಿಗೆ ಮಗನಾಗಿ ಬುಧ, ಆ ಬುಧನ ಮಗನಾಗಿ ತೃಣಬಿಂದು ಎನ್ನುವ ಹೆಸರಿನ ರಾಜ ಹುಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಈ ತೃಣಬಿಂದು ಎಂಬಂತಹ ರಾಜನನ್ನ ಅಲಂಬುಸ ಅನ್ನುವಂತಹ ಅಪ್ಸರೆ ಮದುವೆ ಆಗ್ತಾಳೆ. ಮಹಾಜ್ಞಾನಿ. ಅವನಿಗೆ 3 ಜನ ಮಕ್ಕಳು ಹುಡ್ತಾರೆ. ಆದ್ರೆ ಈ 3 ಜನ ಮಕ್ಕಳು ಹುಟ್ಟೋದು ಅಲಂಬುಸಾ ದೇವಿಯಿಂದ ಅಲ್ಲ, ಐಳಿವಿಳ 3 ಜನ ಗಂಡು ಮಕ್ಕಳು ಹುಡ್ತಾರೆ. ಮತ್ತೆ ಇನ್ನೊಬ್ಳು ಐಳಿವಿಳ ಅಂತ. ಇವಳ ಕಥೆ ಮುಂದೆ ಬರುತ್ತೆ, ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾರೆ. ಐಳಿವಿಳ ಎಂಬಂತಹ ಹೆಸರಿನ ಮಗಳು ಕೂಡ ಹುಡ್ತಾ ಇದ್ದಾಳೆ. ನಾವು ಕುಬೇರ ಅಂತ ಯಾವ ಧನಾಧಿಪತಿಯಾದಂತಹ ಕುಬೇರನನ್ನ ಹೇಳ್ತೇವೋ, ಈ ಕುಬೇರನ ತಂದೆ ವಿಶ್ರವಸ್ ಎನ್ನುವನು. ಆ ವಿಶ್ರವಸ್ ನ ಹೆಂಡತಿಯೇ ಈ ಐಳಿವಿಳ.
ಈ ಐಳಿವಿಳ ಎಂಬಂತಹ ಕನ್ಯೆಯಲ್ಲಿ ವಿಶ್ರವಸ್ ಎಂಬಂತಹ ಋಷಿಗೆ ಕುಬೇರನು ಮಗನಾಗಿ ಹುಡ್ತಾನೆ. ಅದಕ್ಕೋಸ್ಕರ ಈ ಈ ಈ ರೀತಿಯಾಗಿ ಈ ಇವಳನ್ನ ಮದುವೆ ಆಗುವ ಸಂದರ್ಭದಲ್ಲಿ ತೃಣಬಿಂದು ರಾಜನಿಗೆ ಇವಳು ಹುಟ್ಟಿದವಳು. ತೃಣಬಿಂದು ರಾಜನಿಗೆ ಈ ವಿಶ್ರವಸ್ ಎನ್ನುವಂತಹ ಮುನಿ ಯಾರು ಇವಳ ಮಗಳನ್ನ ಮದುವೆ ಆಗ್ತಾ ಇದ್ದಾನೋ ಅವನು ಮದುವೆ ಆಗುವುದಕ್ಕಿಂತ ಮುಂಚೆ 3 ವಿದ್ಯೆಗಳನ್ನು ಉಪದೇಶ ಕೊಟ್ಟಿದ್ದ. ವಿಶ್ರವಸ್ ಎಂಬಂತಹ ಋಷಿ ತೃಣಬಿಂದು ಎಂಬ ರಾಜನಿಗೆ ಐಳಿವಿಳಾಲ ತಂದೆಗೆ ವಿದ್ಯೆಯನ್ನು ಉಪದೇಶ ಕೊಟ್ಟಿದ್ದ. ವಿದ್ಯೆಯನ್ನು ಉಪದೇಶ ಕೊಟ್ಟು ಇವಳನ್ನ ಮದುವೆಯಾಗಿ ಅವನು ಅದರಿಂದ ಕುಬೇರನನ್ನ ಮಗನಾಗಿ ಪಡೆದ. ಇದನ್ನು ಹೇಳಿದ ತಕ್ಷಣ ನಮಗೇನ್ ಪ್ರಶ್ನೆ ಬರುತ್ತೆ? ಅಲ್ಲ, ವಿದ್ಯೆಯನ್ನು ಉಪದೇಶ ಕೊಟ್ಟು ಯಾಕೆ ಅವಳನ್ನ ಮಗಳನ್ನು ವರಿಸಿದ ಅಂತ ಪ್ರಶ್ನೆ ಬರುತ್ತಲ್ಲ. ಆ ಪ್ರಶ್ನೆಯನ್ನು ಮುಂದೆ ಪರೀಕ್ಷಿತ್ ರಾಜ ಮಾಡ್ತಾನೆ. ಅದಕ್ಕೆ ಉತ್ತರ ರೂಪವಾಗಿ ಅನೇಕ ಕಥೆಗಳು ಬರುತ್ತೆ. ಅದನ್ನು ಮತ್ತೆ ಮುಂದೆ ನೋಡೋಣ. ಆ ತೃಣಬಿಂದುವಿನ ಮಗಳ ಹೆಸರನ್ನು ಹೇಳಿದ್ರು. ಆ 3 ಜನ ಮಂದಿ ಮಕ್ಕಳು ಯಾರು ಅಂತಂದ್ರೆ ವಿಶಾಲ, ಶೂನ್ಯಬಂಧು ಮತ್ತು ಧೂಮ್ರಕೇತು ಅಂತ 3 ಜನ ಮಕ್ಕಳು ಹುಟ್ಟಿದ್ರು. ವಿಶಾಲ ರಾಜನಿಂದಾಗಿ ಈ ವಂಶ ಬೆಳೀತು. ವೈಶಾಲಿ ಎಂಬಂತಹ ದೊಡ್ಡದಾದ ನಗರವನ್ನ ಆ ವಿಶಾಲ ಎಂಬಂತಹ ರಾಜ ನಿರ್ಮಾಣ ಮಾಡಿದ. ಆ ವಿಶಾಲನಿಗೆ ಹೇಮಚಂದ್ರ, ಹೇಮಚಂದ್ರನಿಗೆ ಧೂಮ್ರಾಕ್ಷ, ಧೂಮ್ರಾಕ್ಷನಿಗೆ ಸಹದೇವ, ಸಹದೇವನಿಗೆ ಕೃಷಾಶ್ವ ಅನ್ನುವಂತಹ ಮಕ್ಕಳು ಹುಟ್ಟಿದ್ರು. ಕೃಷಾಶ್ವನಿಂದ ಸೋಮದತ್ತ ಅನ್ನುವಂತಹ ಮಗ ಹುಟ್ಟುತ್ತಾ ಇದ್ದಾನೆ. ಈ ಸೋಮದತ್ತ ಅನ್ನುವನು ಅನೇಕ ಅಶ್ವಮೇಧ ಯಾಗಗಳಿಂದಾಗಿ ಪರಮಾತ್ಮನನ್ನ ಆರಾಧನೆ ಮಾಡಿ ಮೋಕ್ಷವನ್ನ ಪಡೀತಾನೆ ಅಂತ ಹೇಳ್ತಾರೆ. ಈ ಸೋಮದತ್ತನಿಂದ ಸುಮತಿ ಅನ್ನುವನು ಹುಡ್ತಾನೆ. ಸುಮತಿಯಿಂದ ಜನಮೇಜಯ ಅನ್ನುವ ರಾಜ ಹುಡ್ತಾನೆ. ಪಾಂಡವರ ವಂಶದಲ್ಲಿ ಬಂದಂತಹ ಜನಮೇಜಯ ರಾಜ ಅಲ್ಲ, ಇನ್ನೊಬ್ಬ ಜನಮೇಜಯ ರಾಜ ಹುಡ್ತಾನೆ. ಇವರೆಲ್ಲರೂ ಕೂಡ ತೃಣಬಿಂದು ರಾಜನ ಕೀರ್ತಿಯನ್ನ ದಿಗಂತರದ ಎತ್ತರಕ್ಕೆ ಬೆಳೆಸ್ತಾರೆ ಅಂತ ಇಷ್ಟು ಆ ವಂಶದಲ್ಲಿ ಬಂದಂತಹ ವ್ಯಕ್ತಿಗಳ ಕಥೆಯನ್ನ ನಿರೂಪಣೆ ಮಾಡ್ತಾ ಇದ್ದಾರೆ. ಇಷ್ಟಕ್ಕೆ 3ನೇ ಅಧ್ಯಾಯ ಮುಕ್ತಾಯವಾಗುತ್ತೆ. ಮುಂದಿನ ಅಧ್ಯಾಯ ಏನಿದೆ ಪೂರ್ತಿ ಕಥಾನಕ, ಅದನ್ನ ನೋಡೋಣಂತೆ. ಅದಕ್ಕಿಂತ ಮುಂಚೆ ಈ ಶ್ಲೋಕಗಳ ಮುಖಾಂತರವಾಗಿ ಈ ಅರ್ಥವನ್ನ ನೋಡ್ತಾ ಹೋಗೋಣ. 9ನೇ ಸ್ಕಂದದ 3ನೇ ಅಧ್ಯಾಯದ 16ನೇ ಶ್ಲೋಕ. ಕರುಷಾನ್ ಮಾನವಾದಾಸನ್ ಕಾರುಷಾ ಕ್ಷತ್ರ ಜಾತಯಃ ಉತ್ತರಾಪಥ ಗೋಪ್ತಾರಃ ಬ್ರಹ್ಮಣ್ಯ ಧರ್ಮ ವತ್ಸಲಾಹ. ಕರುಷ ಎಂಬಂತಹ 6ನೇ ಮಗನಿಂದಾಗಿ, ವೈವಸ್ವತ ಮನುವಿನ 6ನೇ ಮಗನಿಂದಾಗಿ ಕಾರುಷರು ಹುಡ್ತಾ ಇದ್ದಾರೆ. ಕರುಷನ ಮಕ್ಕಳೆಲ್ಲರೂ ಕೂಡ ಕಾರುಷರು. ಅವರು ಎಲ್ಲ ಕ್ಷತ್ರಿಯ ಜಾತಿಯಲ್ಲಿಯೇ ಆಮರಣಾಂತವಾಗಿ ಇದ್ರು. ಉತ್ತರಾಪಥ ಅನ್ನುವಂತಹ ಅವನ ರಾಜ್ಯದ ಒಂದು ಭಾಗಕ್ಕೆ ಇವರು ನಿಯಾಮಕರಾಗಿದ್ರು. ಬ್ರಾಹ್ಮಣ ವತ್ಸಲರಾಗಿದ್ರು. ಧರ್ಮವನ್ನ ರಕ್ಷಣೆ ಮಾಡುವುದರಲ್ಲಿ ಆಸಕ್ತರಾಗಿದ್ರು. ಇನ್ನ ಧೃಷ್ಟ ಎಂಬಂತಹ ಮನುವಿನ 5ನೇ ಮಗನಿಂದಾಗಿ ಧಾರ್ಷ್ಟರು ಎಂಬಂತಹ ಕ್ಷತ್ರಿಯರು ಹುಟ್ಟುತ್ತಾರೆ. ಅವರು ಕ್ಷತ್ರಿಯ ಜಾತಿಯಲ್ಲಿ ಹುಟ್ಟಿದರೂ ಕೂಡ ಬ್ರಾಹ್ಮಣತ್ವವನ್ನ ಪಡೆದು ಅವರು ಭೂಮಿಯಲ್ಲಿ ವಾಸ ಮಾಡ್ತಾರೆ. ಮತ್ತೆ ನೃಗ ಎಂಬಂತಹ ಮಗ ಹುಡ್ತಾನೆ. ಆ ನೃಗನ ಮಗನಾಗಿ ಸ್ವಾತಿ ಅಂತ ಹುಡ್ತಾನೆ. ಅವನ ಮಗನಾಗಿ ಪುತ್ರಜ್ಯೋತಿ, ವಸು ಅನ್ನೋರು ಹುಡ್ತಾರೆ ಅಂತ ಈ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಧೃಷ್ಟಾತ್ ಧಾರ್ಷ್ಟಮಭೂತ್ ಕ್ಷತ್ರಂ ಬ್ರಹ್ಮ ಭೂಯಂ ಗತಂ ಕ್ಷಿತೌ ಮಾನವಾಚ ನೃಗಾತ್ ಸ್ವಾತಿ. ಮಾನವನಿಂದಾಗಿ ಅಂದ್ರೆ ಮನುವಿನಿಂದಾಗಿ ನೃಗ ಹುಟ್ಟದ. ನೃಗನಿಂದ ಸ್ವಾತಿ ಅನ್ನೋಹನು ಹುಟ್ಟಿದ. ತಥೋ ಜ್ಯೋತಿ ತಥೋ ವಸು. ಆ ಸ್ವಾತಿಯಿಂದಾಗಿ ಜ್ಯೋತಿ, ಜ್ಯೋತಿಯಿಂದಾಗಿ ವಸು ಎಂಬ ಹೆಸರಿನ ಮಕ್ಕಳು ಹುಟ್ಟುತ್ತಾ ಇದ್ದಾರೆ. ವಸೋ ಪ್ರತೀಕಸ್ತತ್ಪುತ್ರ ಓಘವಾನ್ ಓಘವತ್ ಸ್ವಸಾ ಕನ್ಯಾ ಚೋಘವತಿ ನಾಮ ಸುದರ್ಶನ ಉವಾಹತಾಂ. ವಸುವಿನ ಮಗನಾಗಿ ಪ್ರತೀಕ ಹುಟ್ಟುತ್ತಾ ಇದ್ದಾನೆ. ಪ್ರತೀಕನ ಮಗನಾಗಿ ಓಘವಾನ್ ಅನ್ನುವನು ಹುಟ್ಟುತ್ತಾ ಇದ್ದಾನೆ. ಓಘವಂತನಿಗೆ ಓಘವತಿ ಎಂಬಂತಹ ತಂಗಿ ಇದ್ಲು. ಆ ಓಘವತಿಯನ್ನು ಸುದರ್ಶನ ಎಂಬಂತಹ ರಾಜ ಮದುವೆಯಾಗ್ತಾ ಇದ್ದಾನೆ. ಮನುವಿನ 7ನೇ ಮಗ ನರಿಷ್ಯಂತ ಅಂತ. ಆ ನರಿಷ್ಯನಿಂದನಿಂದಾಗಿ ಯಾರ್ಯಾರ ಮಕ್ಕಳು ಹುಡ್ತಾ ಇದ್ದಾರೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಚಿತ್ರಸೇನೋ ನರಿಷ್ಯಂತ ದಕ್ಷಸ್ತಸ್ಯ ಸುತೋ ಭವತ್ ತಸ್ಯ ಮೀಢ್ವಾಂಸ್ತತಃ ಕೂರ್ಚಃ ಇಂದ್ರಸೇನಸ್ತು ತತ್ಸುತಃ. ನರಿಷ್ಯಂತನಿಂದ ಚಿತ್ರಸೇನ ಹುಟ್ಟಿದ. ಚಿತ್ರಸೇನನಿಂದ ದಕ್ಷ. ದಕ್ಷನಿಗೆ ಮೀಢ್ವಾನ್ ಎಂಬಂತಹ ಮಗ ಹುಡ್ತಾನೆ. ಅವನಿಗೆ ಕೂರ್ಚ ಅನ್ನುವನು. ಕೂರ್ಚನಿಗೆ ಇಂದ್ರಸೇನ ಮಗನಾಗಿ ಹುಡ್ತಾ ಇದ್ದಾನೆ. ವೀತಿ ಹೋತ್ರ ಸ್ವಿಂದ್ರಸೇನಾ ತಸ್ಯ ಸತ್ಯಶ್ರವ ಅಭೂತ್ ಪುರುಶ್ರವ ಸುತಸ್ತಸ್ಯ ದೇವದತ್ತಸ್ತತೋ ಭವತ್. ಇಂದ್ರಸೇನನಿಂದ ವೀತಿಹೋತ್ರ ಹುಡ್ತಾನೆ.
ಅವನಿಗೆ ಸತ್ಯಶ್ರವ ಎಂಬ ಹೆಸರಿನ ಮಗ ಹುಡ್ತಾನೆ. ಅವನಿಗೆ ಉರುಶ್ರವ ಎಂಬ ಹೆಸರಿನ ಮಗ ಹುಡ್ತಾನೆ. ದೇವದತ್ತನು ಅವನ ಮಗನಾಗಿ ಹುಡ್ತಾನೆ ಅಂತ ಹೇಳಿದ್ರು. ದೇವದತ್ತಸ್ಯ ಭಗವಾನ್ ಅಗ್ನಿ ಸ್ವಯಮಭೂತ್ ಸುತಃ ಕಾನೀನ ಇತಿ ವಿಖ್ಯಾತಃ ಜಾತು ಕರ್ಣ್ಯೋ ಮಹಾನ್ ಋಷಿಃ. ಈ ದೇವದತ್ತನ ಮಗನಾಗಿ ಅಂದ್ರೆ ನರಿಷ್ಯಂತನ ವಂಶದಲ್ಲಿ ಅಗ್ನಿಯು ಸ್ವತಃ ಕಾನೀನ ಎಂಬ ಹೆಸರಿನಿಂದ, ಇವನಿಗೆ ಕಾನೀನ ಅನ್ನುವ ಹೆಸರು ಯಾಕೆ ಬಂತು ಅನ್ನುವ ಪ್ರಶ್ನೆಗೂ ಉತ್ತರ ಇದೆ. ಜಾತುಕರ್ಣ್ಯ ಅಂತ ಇವನಿಗೆ ಹೆಸರು ಯಾಕೆ ಬಂತು ಅನ್ನೋದಕ್ಕೂ ಮುಂದೆ ಭಾಗವತದಲ್ಲಿ ಉತ್ತರ ಇದೆ. ಅಗ್ನಿಯೇ ಈ ಹೆಸರಿನಿಂದ ಹುಟ್ಟುತ್ತಾ ಇದ್ದಾನೆ. ಅವನಿಂದಾಗಿ ಬ್ರಾಹ್ಮಣರ ವಂಶ ಮುಂದುವರಿತಾ ಇದೆ. ತಥೋ ಬ್ರಹ್ಮ ಕುಲಂ ಜಾತಂ ಆಗ್ನಿವೇಶ್ಯಾಯ ನಂ ನೃಪ ನರಿಷ್ಯಂತಾನ್ವಯ ಪ್ರೋಕ್ತಃ ದಿಷ್ಟ ವಂಶಂ ಅತಶೃಣು. ಇನ್ನು ದಿಷ್ಟನ ಮಗ, ದಿಷ್ಟನ ಸಂತಾನ ಏನು ಅಂತ ಹೇಳ್ತಾ ಹೋಗ್ತಾರೆ. ಈಗ ಇದರದೇ ತುಂಬಾ ವಿಸ್ತಾರವಾಗಿ ವಿವರಣೆಯನ್ನು ನೋಡ್ತಾ ಇರೋದು. ಈ 4ನೇ ಮಗ ದಿಷ್ಟ. ಆ ದಿಷ್ಟನಿಗೆ ನಾಭಾಗ ಅನ್ನುವನು ಮಗ ಹುಟ್ಟುತ್ತಾನೆ. ಅವನು ತನ್ನ ಕರ್ಮಗಳಿಂದಾಗಿ ವೈಶ್ಯತ್ವವನ್ನು ಪಡಿತಾನೆ. ಅವನಿಗೆ ಹಲಂದನ ಅನ್ನುವ ಮಗ ಹುಟ್ಟುತ್ತಾನೆ. ಅವನಿಗೆ ವತ್ಸ ಪ್ರೀತಿ ಅನ್ನುವ ಮಗ ಹುಟ್ಟುತ್ತಾನೆ ಅಂತ ಹೇಳ್ತಾ ಇದ್ದಾರೆ. ನಾಭಾಗೋ ದಿಷ್ಟ ಪುತ್ರೋನ್ಯಃ ಕರ್ಮಣ ವೈಶ್ಯತಾಂ ಗತಃ ಹಲಂದನ ಸುತಸ್ತಸ್ಯ ವತ್ಸ ಪ್ರೀತಿ ಹಲಂದನಾತ್ ವತ್ಸ ಪ್ರೀತೆ ಸುತಃ ಪ್ರಾಂಶುಃ ತತ್ಸುತಃ ಪ್ರಮತಿರ್ವಿಭುಃ ಖನಿತ್ರ ಪ್ರಮತೇರ್ಜಾತಃ ತಸ್ಮಾತ್ ಚಾಕ್ಷುಷೋಥ ವಿವಿಂಶತಿಃ ತಸ್ಮಾತ್ ಚಾಕ್ಷುಷೋಥ ವಿವಿಂಶತಿಃ. ವತ್ಸ ಪ್ರೀತಿಗೆ ಪ್ರಾಂಶು ಅನ್ನುವ ಮಗ, ಅವನಿಗೆ ಪ್ರಮತಿ ಅನ್ನುವ ಮಗ ಹುಟ್ಟುತ್ತಾನೆ. ಅವನಿಗೆ ವಿಭು ಅನ್ನುವನು ಮಗ, ಅವನಿಗೆ ಖನಿತ್ರ, ಖನಿತ್ರನಿಗೆ ಪ್ರಮತಿ, ಅದರಿಂದ ಚಾಕ್ಷುಷ, ಅನಂತರದಲ್ಲಿ ವಿವಿಂಶತಿ ಎನ್ನುವ ಮಗ ಹುಟ್ಟುತ್ತಾರೆ. ವಿವಿಂಶನಿಗೆ ರಹ, ಖನಿಮಿತ್ರ, ಕರಂದಮ ಮುಂತಾದಂತಹ ರಾಜರು ಮಕ್ಕಳಾಗಿ ಕ್ರಮವಾಗಿ ಹುಟ್ಟುತ್ತಾ ಹೋಗ್ತಾರೆ. ವಿವಿಂಶತಿ ಸುತೋ ರಂಹಃ ಖನಮಿತ್ರೋಸ್ಯ ಧಾರ್ಮಿಕಃ ಕರಂಧಮೋ ಮಹಾರಾಜ ತಸ್ಯಾಸೀದಾತ್ಮನೋ ನೃಪಃ. ಆ ಕರಂದಮನಿಗೆ ಆವೀಕ್ಷಿತ್ ಎಂಬಂತಹ ಮಗ ಹುಟ್ಟುತ್ತಾನೆ. ಅವನಿಗೇನೆ ಮರುತ್ತ ಎಂಬ ಹೆಸರಿನ ಚಕ್ರವರ್ತಿ ಹುಟ್ಟುತ್ತಾನೆ. ಈ ಮರುತ್ತನಿಂದಾಗಿ ಅಂಗಿರಸ ಮುನಿಗಳ ಮಗ ಯಾರು? ಸಂವರ್ತನ ಅಂತ. ಈ ಅಂಗಿರಸರ ಮಕ್ಕಳೇ ಬೃಹಸ್ಪತ್ಯಾಚಾರ್ಯರು. ಅವರ ಇನ್ನೊಬ್ಬ ಮಗ ಸಂವರ್ತನ. ಅವನು ಈ ಮರುತ್ತನಿಂದಾಗಿ ದೊಡ್ಡದಾದ ಯಜ್ಞವನ್ನ ಮಾಡಿಸ್ತಾ ತಸ್ಯಾವೀಕ್ಷಿತ್ ಸುತೋ ಯಸ್ಯ ಮರುತ್ತಶ್ಚಕ್ರವರ್ತ್ಯಭೂತ್ ಸಂವರ್ತೋ ಯಾಜಯದ್ಯಂ ವೈ ಮಹಾಯೋಗ್ಯಂಗಿರಸ್ಸುತಃ. ಅಂಗಿರಸ ಋಷಿಗಳ ಮಗನಾದಂತಹ ಸಂವರ್ತಕ ಅನ್ನುವವನು ದೊಡ್ಡದಾದ ಯಜ್ಞವನ್ನ ಈ ಮರುತ್ತಿನಿಂದ ಮಾಡಿಸ್ತಾ ಇದ್ದಾನೆ. ಅವನ ಯಜ್ಞದ ಹಾಗೆ ಯಜ್ಞ ಜಗತ್ತಿನಲ್ಲಿ ಮತ್ತಾರೂ ಮಾಡಲಿಲ್ಲ. ಆ ಯಾಗದಲ್ಲಿ ಬಳಸಿದ ಪ್ರತಿಯೊಂದು ದ್ರವ್ಯಗಳು ಕೂಡ ಸ್ವರ್ಣಮಯವಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಮರುತ್ತಸ್ಯ ಯಥಾ ಯಜ್ಞೋ ನ ತಥಾನ್ಯೋಸ್ತಿ ಕಶ್ಚನ ಸರ್ವಂ ಹಿರಣ್ಮಯಂ ತ್ವಾಸೀತ್ ಯಜ್ಞವಸ್ತ್ವತಿ ಶೋಭನಂ. ಯಜ್ಞದಲ್ಲಿ ಬಳಸುವಂತಹ ಪ್ರತಿಯೊಂದು ವಸ್ತುಗಳು ಕೂಡ ಸುವರ್ಣಮಯವಾಗಿದ್ದು ಅತ್ಯಂತ ಪವಿತ್ರವಾದ ಯಾಗವನ್ನ ಅವನು ಮಾಡ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಇವನು ಯಾಗವನ್ನು ಮಾಡುವಾಗ ಇಂದ್ರಾದಿ ದೇವತೆಗಳೆಲ್ಲ ಪ್ರತ್ಯಕ್ಷರಾಗಿ ಬಂದು ನಿಂತು ಅಗ್ನಿಯಲ್ಲಿ ಹಾಕುವ ಆಹುತಿಗಳನ್ನ ಸಾಕ್ಷಾತ್ತಾಗಿ ಸ್ವೀಕಾರ ಮಾಡ್ತಾ ಇದ್ರು. ಅಮಾದ್ಯದಿಂದ್ರ ಸೋಮೇನ್ನ ದಕ್ಷಿಣಾಭಿರ್ದ್ವಿದಾತಯಃ ಮರುತಃ ಪರಿವೇಷ್ಟಾರೋ ವಿಶ್ವೇ ದೇವಾ ಸಭಾಸದಃ. ಈ ಮರುತ್ತಿನ ಮಗನಾಗಿ ದಮ ಹುಡ್ತಾ ಇದ್ದಾನೆ. ಅವನಿಗೆ ರಾಜವರ್ಧನ ಅನ್ನುವ ಹೆಸರಿನ ಮಗ ಹುಡ್ತಾ ಇದ್ದಾನೆ. ಅವನಿಗೆ ಸುಧೃತಿ, ಸುಧೃತಿಗೆ ನರ ಎಂಬ ಮಕ್ಕಳು ಹುಡ್ತಾ ಇದ್ದಾರೆ. ಮರುತ್ತಸ್ಯ ದಮಃ ಪುತ್ರಃ ತಸ್ಯಾಸೀದ್ ರಾಜವರ್ಧನಃ ಸುಧೃತಿಸ್ತತ್ಸುತೋ ಜಜ್ಞೆ ಸೌಧೃತೇಯೋ ನರಸ್ತುತಃ. ಈ ನರನ ಮಗ ಕೇವಲ, ಅವನಿಗೆ ಬಂಧುಮಾನ್, ಅವನಿಗೆ ವೇಗವಾನ್, ಅವನಿಗೆ ಬುಧ ಮತ್ತು ತೃಣಬಿಂದು ಅನ್ನುವ ರಾಜ ಹುಡ್ತಾ ಇದ್ದಾನೆ. ತತ್ಸುತಃ ಕೇವಲಸ್ತಸ್ಮಾತ್ ಬಂಧುಮಾನ್ ವೇಗವಾನ್ಸ್ತತಃ ಬುಧಸ್ತಸ್ಯಾಭವದ್ಯಸ್ಯ ತೃಣಬಿಂದುರ್ಮಹೀಪತಿ. ಆ ತೃಣಬಿಂದುವನ್ನ ಅಲಂಬುಸ ಎಂಬ ಹೆಸರಿನ ಅಪ್ಸರಾಸ್ತ್ರಿ ಮದುವೆ ಆಗ್ತಾ ಇದ್ದಾಳೆ. ಅವಳಿಂದಾಗಿ 3 ಜನ ಗಂಡು ಮಕ್ಕಳು, ಐಲಿವಿಲ ಎಂಬಂತಹ ಹೆಸರಿನ ಸ್ತ್ರೀಯು ಕೂಡ ಹುಡ್ತಾ ಇದ್ದಾಳೆ.
ಯಂಭೇಜೆ ಲಂಬುಸಾ ದೇವಿ ಭಜನೀಯ ಗುಣಾಲಯಂ ವರಾಪ್ಸರಾ ಯತಃ ಪುತ್ರಾಃ ಕನ್ಯಾ ಚೈಲಿಬಿಲಾಭವತ್ ಯಸ್ಯಾಂ ಉತ್ಪಾದಯಾಮಾಸ ವಿಶ್ರವಾಶ್ಚ ಧನಾಧಿಪಂ ಪ್ರದಾಯ ವಿದ್ಯಾಂ ಪರಮಾಂ ಋಷಿರ್ಯೋಗೇಶ್ವರಃ ಪಿತುಃ. ಈ ಐಡಿವಿಳೆಯನ್ನ ವಿಶ್ರವಸ್ ಎಂಬಂತಹ ಋಷಿ ಕುಬೇರನಿಗೆ ಮದುವೆಯಾದ. ಅವನಿಂದ ಕುಬೇರ ಹುಡ್ತಾ ಇದ್ದಾನೆ. ಆ ವಿಶ್ರವಸ್ ಯಾರು ಅಂತಂದು ಹೇಳಿದ್ರೆ ಪುಲಸ್ತ್ಯ ಋಷಿಗಳ ಮಗ ಅವನು. ಆ ವಿಶ್ರವಸ್ ಎಂಬಂತಹ ಮಗನಿಗೇನೆ, ಆ ಋಷಿಗೇನೆ ಮತ್ತೊಬ್ಬ ಸ್ತ್ರೀಯಲ್ಲಿ ಹುಟ್ಟಿದವನು ರಾವಣ. ಕುಬೇರ ಮತ್ತು ರಾವಣರಿಬ್ರು ಅಣ್ಣ ತಮ್ಮಂದಿರು, ಆದ್ರೆ ಮಲತಾಯಿಯ ಮಕ್ಕಳು. ಈ ವಿಶ್ರವಸ್ ಎಂಬಂತಹ ಋಷಿ ಐಳಿವಿಳೆಯನ್ನ ಮದುವೆಯಾಗುವ ಸಂದರ್ಭದಲ್ಲಿ ಅವಳ ತಂದೆಯಾದಂತಹ ತೃಣಬಿಂದು ಎಂಬಂತಹ ರಾಜನಿಗೆ ಒಂದು ಗುಪ್ತವಾದ ವಿದ್ಯೆಯನ್ನು ಉಪದೇಶ ಕೊಟ್ಟು ಮತ್ತೆ ಇವಳನ್ನ ಮದುವೆಯಾಗಿದ್ದ ಅಂತ ಹೇಳ್ತಾ ಇದ್ದಾರೆ. ಆ ವಿದ್ಯೆ ಯಾವುದು, ಅದರದ್ದೆಲ್ಲ ಪ್ರಶ್ನೆ ಉತ್ತರಗಳನ್ನು ಮುಂದೆ ನಾವು ಪಾಠದಲ್ಲಿ ನೋಡೋಣ. ಈ ತೃಣಬಿಂದುವಿಗೆ ಒಟ್ಟು 3 ಜನ ಮಕ್ಕಳಿದ್ರು. ಅದರಲ್ಲಿ ಯಾರ್ಯಾರು? ವಿಶಾಲ ಶೂನ್ಯ ಬಂಧುಶ್ಚ ಧೂಮ್ರಕೇತುಶ್ಚ ತತ್ಸುತಾಃ ವಿಶಾಲೋ ವಂಶಕೃದ್ ರಾಜ ವೈಶಾಲೀಂ ನಿರ್ಮಮೇ ಪುರಿ. ವಿಶಾಲ, ಶೂನ್ಯ ಬಂಧು, ಧೂಮ್ರಕೇತು ಅಂತ 3 ಜನ ಅವನಿಗೆ ಮಕ್ಕಳಿದ್ರು. ಆ 3 ಜನ ಮಕ್ಕಳಲ್ಲಿ ವಿಶಾಲ ಎಂಬಂತಹ ಹೆಸರಿನ ಮಗನೇನೆ ಅವರಿಗೆ ವಂಶವನ್ನ ಬೆಳೆಸಿದಂತಹವನು. ವೈಶಾಲಿ ಎಂಬಂತಹ ದೊಡ್ಡದಾದ ನಗರವನ್ನ ಅವನು ನಿರ್ಮಾಣ ಮಾಡ್ತಾ ಇದ್ದಾನೆ. ಅವನಿಗೆ ಹೇಮಚಂದ್ರ ಎಂಬಂತಹ ಮಗ ಹುಟ್ಟಿದ. ಅವನಿಗೆ ಧೂಮ್ರಾಕ್ಷ ಎಂಬಂತಹ ಮಗ ಹುಟ್ಟುತ್ತಾ ಇದ್ದಾನೆ. ಅವನಿಗೆ ಮಗನಾಗಿ ಸಹದೇವನು ಹುಟ್ಟುತ್ತಾ ಇದ್ದಾನೆ. ಆ ಸಹದೇವನಿಗೆ ಕೃಶಾಶ್ವ ಎಂಬ ಹೆಸರಿನ ಮಗ ಹುಟ್ಟುತ್ತಾ ಇದ್ದಾನೆ. ಹೇಮಚಂದ್ರ ಸುತಸ್ತಸ್ಯ ಧೂಮ್ರಾಕ್ಷಸ್ತಸ್ಯ ಚಾತ್ಮಜಃ ತತ್ಪುತ್ರ ಸಹದೇವಸ್ತು ಕೃಶಾಶ್ವ ಸಹದೇವಜಃ. ಆ ಕೃಶಾಶ್ವನಿಂದಾಗಿ ಸೋಮದತ್ತ ಅವನು ಅಶ್ವಮೇಧ ಯಾಗಗಳಿಂದಾಗಿ ಪರಮಾತ್ಮನನ್ನ ಆರಾಧನೆ ಮಾಡಿ ಎಲ್ಲ ಯೋಗಿಗಳು ಪಡೆಯುವಂತಹ ವೈಕುಂಠ ಲೋಕವನ್ನ ಪಡಿತಾ ಇದ್ದಾನೆ. ಕೃಶಾಶ್ವಾತ್ ಸೋಮದತ್ತೋ ಭೂತ್ ಅಶ್ವಮೇಧೈರಿಡಸ್ಪತಿಂ ಇಷ್ಟ್ವಾ ಪುರುಷಮಾಪಾಗ್ರ್ಯಾಂ ಗತಿಂ ಯೋಗೇಶ್ವರಾಶ್ರಿತಾಂ ಸೌಮದತ್ತಿಸ್ತು ಸುಮತಿಃ ತತ್ಸುತೋ ಜನಮೇಜಯಃ ಏತೆ ವೈಶಾಲ ಭೂಪಾಲಾಃ ತೃಣಬಿಂದುರ್ಯಶೋಧರಾಃ. ಈ ಸೋಮದತ್ತನ ಮಗ ಸುಮತಿ, ಅವನಿಗೆ ಜನಮೇಜಯ, ಇವರೆಲ್ಲರೂ ಕೂಡ ಆ ವಿಶಾಲ ರಾಜನ ವಂಶದಲ್ಲಿ ಬಂದಂಥವರು. ತೃಣಬಿಂದು ಅನ್ನುವಂತಹ ಯಾವ ರಾಜ ಇದ್ನೋ ಆ ರಾಜನ ಹೆಸರನ್ನ, ಕೀರ್ತಿಯನ್ನ ದಿಗಂತರದ ಎತ್ತರಕ್ಕೆ ಬೆಳೆಸಿದವರು ಅಂತ ಇಷ್ಟು 3ನೇ ಅಧ್ಯಾಯದ ಸಾರಾಂಶವನ್ನು ಹೇಳ್ತಾ ಇದ್ದಾರೆ. ಇದು ಆದ್ಮೇಲೆ ಶರಿಯಾತಿ ಎಂಬಂತಹ ಹೆಸರಿನ 3ನೇ ಮಗನ ಕಥೆಯನ್ನ ಹೇಳ್ತಾ ಇದ್ದಾರೆ. ಈ ಶರಿಯಾತಿ ಯಾರು? ಮನುವಿನ 3ನೇ ಮಗ, ಮಹಾವೇದಜ್ಞಾನಿಯಾಗಿದ್ದ. ಇದು 4ನೇ ಅಧ್ಯಾಯದ ಕಥಾನಕವನ್ನ ಪ್ರಾರಂಭ ಮಾಡ್ತಾ ಇದ್ದೇನೆ. ಮನುವಿನ 3ನೇ ಮಗ ಶರಿಯಾತಿ ಎನ್ನುವನು, ಮಹಾವೇದಜ್ಞಾನಿ. ಅಂಗಿರಸ ಋಷಿಗಳು ದೊಡ್ಡದಾದ ಯಾಗವನ್ನ ಮಾಡ್ತಾ ಇದ್ದಾರೆ. ಅದು ಅನೇಕ ದಿವಸಗಳ ಕಾಲ ಮಾಡಬೇಕಾದಂತಹ ಯಜ್ಞ. ಅದು ಯಜ್ಞದ ಸಂದರ್ಭದಲ್ಲಿ ಒಂದೊಂದು ದಿವಸಕ್ಕೂ ಕೂಡ ಅನೇಕ ವೇದ ಮಂತ್ರಗಳಿಂದಾಗಿ ಆಹುತಿಗಳನ್ನ ದೇವತೆಗಳಿಗೆ ಅರ್ಪಣೆ ಮಾಡಬೇಕಾಗಿರತ್ತೆ. ಅಂತಹ ಸಂದರ್ಭದಲ್ಲಿ 2ನೇ ದಿವಸದಲ್ಲಿ ಯಾವ ಮಂತ್ರಗಳಿಂದಾಗಿ ಆಹುತಿಗಳನ್ನ ದೇವರಿಗೆ ಸಮರ್ಪಣೆ ಮಾಡಬೇಕೋ ಆ ಮಂತ್ರಗಳನ್ನ ಅಲ್ಲಿರುವ ಋಷಿಗಳೆಲ್ಲ ಮರೆತು ಹೋದಂತಹ ಸಂದರ್ಭದಲ್ಲಿ ಅಥವಾ ಗೊಂದಲ ಉಂಟಾದಂತಹ ಸಂದರ್ಭದಲ್ಲಿ ಶರಿಯಾತಿ ಆ ಯಾಗದ ಮಂಟಪಕ್ಕೆ ಹೋಗಿ ಅವರಿಗೆ ಆ ಮಂತ್ರವನ್ನು ನೆನಪು ಮಾಡಿ ಕೊಟ್ಟಿದ್ದ. ಅಂತಹ ಮಹಾ ಮೇಧಾವಿಯಾದವನು ಶರಿಯಾತಿ ಅನ್ನುವನು. ಇವನು ಮನುವಿನ ಮಗನಾಗಿದ್ದಾನೆ ಅಂತ ಇವರ ಕಥೆಯನ್ನ ಹೇಳ್ತಾ ಇದ್ದಾರೆ. ಈ ಶರಿಯಾತಿಯ ಮಗಳು ಸುಕನ್ಯೆ ಅಂತ. ಮಹಾ ಅದ್ಭುತವಾದಂತಹ ಮನೋಹರವಾದಂತಹ ಕಣ್ಣುಗಳಿವೆ. ತುಂಬಾ ಚಿಕ್ಕ ಮಗಳು, 8-10 ವಯಸ್ಸಿನ ಬಾಲಕಿ ಅಂತ ಅಂದುಕೊಳ್ಳಬಹುದು, ಅಥವಾ 10-12 ವಯಸ್ಸಿನ ಬಾಲಕಿಯಾಗಿದ್ದಾಳೆ.
ಇಂತಹ ಮಗಳ ಜೊತೆಯಲ್ಲಿ ತನ್ನ ಹೆಂಡತಿಯನ್ನ, ರಾಜನ ಪರಿವಾರದವರು ಯಾರಿದ್ದಾರೋ ಅವ್ರ ಎಲ್ಲರನ್ನ ಸೇರಿಸಿಕೊಂಡು ಹಾಗೆ ವಿಹಾರಕ್ಕೆ ಅಂತ ಒಮ್ಮೆ ಕಾಡಿಗೆ ಹೋಗ್ತಾ ಇದ್ದಾನೆ. ಆ ಕಾಡಿನಲ್ಲಿ ಚ್ಯವನ ಋಷಿಗಳು ತಪಸ್ಸನ್ನ ಮಾಡ್ತಾ ಇದ್ರು. ಅದರಿಂದ ಆ ಇಡೀ ಕಾಡಿನ ಪ್ರದೇಶ ಚ್ಯವನ ಋಷಿಗಳ ತಪಸ್ಸಿನ ಪ್ರದೇಶವಾಗಿತ್ತು. ಆ ಪ್ರದೇಶವನ್ನ ಸೇರ್ತಾ ಇದ್ದಾರೆ. ಇವಳು ತನ್ನ ಸಮಾನ ವಯಸ್ಸಿನ ಬಾಲಕಿಯರು ಯಾರಿದ್ದಾರೋ ಅವ್ರ ಎಲ್ಲರ ಜೊತೆಯಲ್ಲಿ, ರಾಜರೆಲ್ಲ ಅವರ ಡೇರೆಯಲ್ಲಿ ಅವರಿದ್ದಾರೆ, ಅವರ ಬೀಡು ಬಿಟ್ಟಂತಹ ಸ್ಥಳದಲ್ಲಿ ಅವರೆಲ್ಲ ಇದ್ದಾರೆ, ಕಾವಲುಗಾರರು ಕಾವಲನ್ನು ಕಾಯ್ತಾ ಇದ್ದಾರೆ, ಸ್ತ್ರೀಯರೆಲ್ಲರೂ ಕೂಡ ದೊಡ್ಡ ದೊಡ್ಡವರು ಮಾತನಾಡದ ಕೂತಿದ್ದಾರೆ, ಗಂಡು ಮಕ್ಕಳು ಅವರು ತಮ್ಮ ಪಾಡಿಗೆ ತಾವು ಆಟವನ್ನು ಆಡ್ತಾ ಇದ್ದಾರೆ. ಅದೇ ಸಂದರ್ಭದಲ್ಲಿ ಈ ಸುಕನ್ಯೆಯು ಕೂಡ ತನ್ನ ಸಖಿಯರಾದಂತಹ ಬಾಲಕಿಯರು ಯಾರಿದ್ದಾರೋ ಅವ್ರ ಎಲ್ಲರ ಜೊತೆಯಲ್ಲಿ ಆಟವಾಡ್ತಾ ಅಲ್ಲಿ ಇಲ್ಲಿ ಅಂತ ತಿರುಗಾಡ್ತಾ ಇದ್ದಾಳೆ. ಆ ಸಂದರ್ಭದಲ್ಲಿ ಕಾಡಿನ ಮಧ್ಯದಲ್ಲಿ ಒಂದು ದೊಡ್ಡ ಮಣ್ಣಿನ ಬಿಲ ಕಾಣಿಸ್ತಾ ಇದೆ, ಅಂದ್ರೆ ದೊಡ್ಡ ಹುತ್ತ ಕಾಣಿಸ್ತಾ ಇದೆ. ಆ ಹುತ್ತದ ಮಧ್ಯದಲ್ಲಿ ಒಂದು 2 ಚಿಕ್ಕ ರಂಧ್ರಗಳಿವೆ. ಆ ರಂಧ್ರಗಳಿಂದ ಅತ್ಯಂತ ಪ್ರಕಾಶಮಾನವಾದಂತಹ ಬೆಳಕು ಹೊರಗಡೆಯಲ್ಲಿ ಬರ್ತಾ ಇದೆ. ಅಂದ್ರೆ ರಾತ್ರಿಯ ಸಂದರ್ಭದಲ್ಲಿ ನಾವು ಯಾವ್ದಾದ್ರು ಪ್ರಾಣಿಗಳ ಕಣ್ಣನ್ನು ನೋಡಿದರೆ ಹೇಗೆ ಫಳಫಳ ಅಂತ ಹೊಳಿತಾ ಇರತ್ತೋ, ಅದೇ ರೀತಿಯಾಗಿ ಆ ಹುತ್ತದ ಒಳಗಡೆಯಲ್ಲೂ ಕೂಡ ಫಳಫಳ ಅಂತ ಬೆಳಕು ಬರ್ತಾ ಇದೆ. ಅವರು ಎಲ್ಲ ಕಡೆಯಲ್ಲಿ ಓಡಾಡ್ತಾ ಇದ್ದಾರೆ. ಆ ಕಣ್ಣಿನ ಪ್ರಕಾಶ ಎಲ್ಲ ಅದರ ಮಧ್ಯದಿಂದಾಗಿ ಹೊರಗಡೆಯಲ್ಲಿ ಸೂಸ್ತಾ ಇದೆ. ವಸ್ತುಗಳನ್ನ ನೋಡ್ತಾ ಇದ್ದಾರೆ. ಎಲ್ಲ ಕಡೆಯಲ್ಲಿ ಹುಡುಕ್ತಾ ಇದ್ದಾಳೆ. ಮಿಣುಕು ಹುಳುಗಳ ಹಾಗೆ ಹೊಳೆಯುವಂತಹ ಪ್ರಾಣಿಗಳೆಲ್ಲ ಅಲ್ಲಿ ಕಾಣಿಸ್ತಾ ಇದೆ. ಏನಿದು ಅಂತ ಕುತೂಹಲ, ಚಿಕ್ಕ ಮಕ್ಕಳಿಗೆ ಕುತೂಹಲ ಇರುತ್ತಲ್ಲ ಹಾಗೆ ಆ ಕುತೂಹಲದಿಂದಾಗಿ ಏನಿದು ಅಂತ ಅದನ್ನ ನೋಡ್ತಾ ಇದ್ದಾಳೆ. ನೋಡಿ ಒಂದು ಚಿಕ್ಕ ಯಾವ್ದೋ ಒಂದು ಕಡ್ಡಿ ಇತ್ತು, ಮುಳ್ಳಿನಿಂದ ಚುಚ್ಚುತ್ತಾ ಇದ್ದಾಳೆ. ಏನೋ ಇದು ಫಳ ಹೊಳೆಯೋ ವಸ್ತುಗಳು ಅಂತ ಅನ್ಕೊಂಡು ಚುಚ್ಚಿದ್ರೆ ಆ ಹುತ್ತದ ಹೊರಗಡೆಯಲ್ಲಿ ರಕ್ತ ಅನ್ನೋದು ಸೋರ್ತಾ ಇದೆ. ಹೊರಗಡೆಯಲ್ಲೆಲ್ಲ ರಕ್ತ ಬರ್ತಾ ಇದೆ. ಅವಳು ಹೆದರಿಕೊಂಡು ಎಲ್ಲಿನ ಸ್ಥಳದಲ್ಲಿ ಆಟವಾಡ್ತಾ ಇದ್ದೋ ಅಲ್ಲಿಂದ ಕೂಡಿ ರಾಜರೆಲ್ಲರೂ ಎಲ್ಲೇ ವಾಸ ಮಾಡ್ತಾ ಇದ್ರೋ ಆ ಸ್ಥಳಕ್ಕೆ ಬರ್ತಾ ಇದ್ದಾರೆ. ಆ ಕ್ಷಣದಿಂದಾಗಿ ರಾಜನ ಸೈನಿಕರು ಯಾರ್ಯಾರಿದ್ರೋ ಅವ್ರ ಎಲ್ಲರ ಮಲಮೂತ್ರಗಳು ನಿಂತು ಹೋಗಿವೆ. ಒದ್ದಾಡ್ತಾ ಇದ್ದಾರೆ, ಅಸಹ್ಯವಾದಂತಹ ನೋವನ್ನ ಅನುಭವಿಸ್ತಾ ಇದ್ದಾರೆ. ಬಹಳ ನೋವನ್ನ ಆ ಸೈನಿಕರೆಲ್ಲರೂ ಅನುಭವಿಸ್ತಾ ಇದ್ದಾರೆ. ರಾಜನಿಗೆ ಗೊತ್ತಾಯ್ತು, ಈ ಚ್ಯವನ ಋಷಿಯ ಆಶ್ರಮಕ್ಕೆ ಬಂದು ಯಾರೋ ಅಪಚಾರ ಮಾಡಿದ್ದೀರಿ, ಅದಕ್ಕೋಸ್ಕರ ಇಷ್ಟು ದೊಡ್ಡ ಅನರ್ಥವಾಗಿದೆ. ನಮ್ಮಲ್ಲಿ ಯಾರೋ ಒಬ್ರು ಆ ಚ್ಯವನ ಋಷಿಗಳಿಗೆ ಅಪಚಾರವನ್ನು ಮಾಡಿರ್ಬೇಕು, ಅದಕ್ಕೋಸ್ಕರ ಇಷ್ಟು ದೊಡ್ಡದಾದ ಅನರ್ಥವಾಗಿದೆ, ಏನಾಗಿದೆ ಅಂತ ಎಲ್ಲರನ್ನ ಕೇಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಸುಕನ್ಯೆ ಹೇಳ್ತಾ ಇದ್ದಾಳೆ, 8-10 ವರ್ಷದ ಅಥವಾ ತುಂಬಾ ಚಿಕ್ಕ ವಯಸ್ಸಿನ ಬಾಲಕಿಯವಳು, ನಾನು ಒಂದು ತಪ್ಪು ಮಾಡ್ಬಿಟ್ಟಿದ್ದೇನೆ. ಅವಳು ಹೇಳ್ತಾಳೆ, ಯಾವ್ದೋ ಒಂದು ಮಣ್ಣಿನ ಇದು ದೊಡ್ಡದಾದ ಹುತ್ತ ಕಾಣಿಸ್ತು, ಅದರಲ್ಲಿ ಫಳಫಳ ಅಂತ ಹೊಳಿತಾ ಇರುವಂತಹ 2 ಚಿಕ್ಕ ಮಿಣುಕು ಹುಳುಗಳ ಹಾಗೆ ಕಾಣಿಸ್ತು. ನಾನು ಅಲ್ಲಿಗೆ ತಗೊಂಡು ಒಂದು ಮುಳ್ಳಿನಿಂದಾಗಿ ಚುಚ್ಚಿದ್ದೇನೆ, ಅಲ್ಲಿಂದ ರಕ್ತಸ್ರಾವ ಆಗ್ತಾ ಇತ್ತು ಅಂತ ಹೇಳ್ತಾ ಇದ್ದ. ಮಗಳ ಮಾತನ್ನು ಕೇಳಿ ಶರಿಯಾತಿ ರಾಜನಿಗೆ ಬಹಳ ಭಯವಾಯಿತು. ಅದ್ರ ಹತ್ರಕ್ಕೆ ನೋಡ್ತಾ ಇದ್ದಾನೆ. ಅಲ್ಲಿ ನೋಡಿದ್ರೆ ಶರಿಯಾತಿಯೇ ತಪಸ್ಸಿಗೆ ಅಂತ ಕೂತಿದ್ದಾನೆ. ಆ ಕಣ್ಣಿನ ಭಾಗದಿಂದ ಪ್ರಕಾಶ ಹೊರಗಡೆ ಬರ್ತಾ ಇದೆ. ತಪಸ್ಸಿಗೆ ಕೂತು 100 ವರ್ಷಗಳಾಗಿ ಬಿಟ್ಟಿದೆ. ಮೈ ಮೇಲೆಲ್ಲ ಹುತ್ತ ಬೆಳೆದಿದೆ. ಅವನಿಗೆ ಪರಿವೇ ಇಲ್ಲ. ಚ್ಯವನ ಋಷಿಗಳನ್ನ ಕ್ಷಮೆ ಬೇಡ್ತಾ ಇದ್ದಾನೆ. ಅವರ 2 ಕಣ್ಣುಗಳು ಕೂಡ ಕುರುಡಾಗಿ ಹೋಗಿದೆ.
ಋಷಿ ಹೇಳ್ತಾ ಇದ್ದಾನೆ, ನನ್ನ ಎರಡೂ ಕಣ್ಣುಗಳು ಕೂಡ ಕುರುಡಾಗಿ ಹೋಗಿದೆ, ಇನ್ನು ನನ್ನ ಈ ಆಶ್ರಮದಲ್ಲಿ ತಪಸ್ಸನ್ನು ಮಾಡೋದು ಹೇಗೆ? ನನ್ನ ಜೀವನವೇ ವ್ಯರ್ಥವಾಗಿ ಹೋಯ್ತಲ್ಲ. ಏನೂ ತೊಂದರೆ ಮಾಡದೇ ಇದ್ದ ನನ್ನ ಪಾಡಿಗೆ ನಾನಿದ್ದಂತಹ ನನ್ನನ್ನ ಈ ರೀತಿಯಾಗಿ ಹಿಂಸೆ ಮಾಡಿದ್ದೀರಿ, ನನ್ನ ತಪಸ್ಸಿಗೆ ನಾಶಕರಾಗಿದ್ದೀರಿ ಅಂತ ಕೇಳಿದಾಗ ಚವನ ಋಷಿಗಳ ಮನಸ್ಸಿನ ಇಚ್ಛೆಯನ್ನ, ಅವನಿಗೆ ಸೇವೆ ಮಾಡಬೇಕು ಅಂತ ಯಾರಾದ್ರೂ ಒಬ್ರು ಬೇಕಾಗಿತ್ತು, ನಿನ್ನ ಮಗಳನ್ನೇ ಏನಾದ್ರೂ ಮದುವೆ ಮಾಡಿಕೊಟ್ಟೆ ಅಂದ್ರೆ ನಿನ್ನ ಅನುಚರರೆಲ್ಲರನ್ನೂ ಕೂಡ ಸರಿಯಾಗುವ ಹಾಗೆ ಮಾಡ್ತೇನೆ ಅಂತಂದಾಗ ಸುಕನ್ಯೆಯು ಕೂಡ ಆಯ್ತು, ನನ್ನ ತಂದೆಯ ಮಾನವನ ರಕ್ಷಣೆ ಮಾಡ್ಲಿಕ್ಕೋಸ್ಕರವಾಗಿ, ನಮ್ಮ ಭಟರ ಜೀವದ ರಕ್ಷಣೆಗೋಸ್ಕರವಾಗಿ, ನಾನು ಈ ಋಷಿಯ ಸೇವೆಗೋಸ್ಕರವಾಗಿ ಅವರನ್ನ ಮದುವೆ ಆಗ್ತೇನೆ ಅಂತ ಹೇಳಿದಾಗ ಆ ಕ್ಷಣದಲ್ಲಿಯೇ ಮದುವೆ ಮಾಡಿಕೊಟ್ಟು ಅವಳನ್ನ ಅಲ್ಲಿಯೇ ಬಿಟ್ಟು, ಅವರ ಸೇವೆಗೋಸ್ಕರ ಬಿಟ್ಟು, ಕುರುಡಾದಂತಹ ವೃದ್ಧನಾದಂತಹ ಚವನ ಋಷಿಗಳ ಸೇವೆಗೋಸ್ಕರ ತುಂಬಾ ಚಿಕ್ಕ ವಯಸ್ಸಿನ ಬಾಲಕಿಯನ್ನ ಬಿಟ್ಟು ತನ್ನ ಎಲ್ಲ ಸೇನೆಯನ್ನ ಕರೆದುಕೊಂಡು ರಾಜ ಹೋಗ್ತಾ ಇದ್ದಾನೆ. ಇಷ್ಟನ್ನು ನೋಡೋಣ. ಇದಾದ ಮೇಲೆ ಆ ಕಥೆ ಏನಾಯ್ತು, ತುಂಬಾ ಈ ಎಂಥ ಕಠಿಣವಾದ ಮನಸ್ಸು ಅಂತ ಅನಿಸತ್ತೆ. ಅದರ ವಿವರಣೆಯನ್ನೆಲ್ಲ ಮುಂದೆ ತುಂಬಾ ಚೆನ್ನಾಗಿ ಕೊಡ್ತಾರೆ. ಆ ಋಷಿಗಳ ತಪಸ್ಸಿನ ಪ್ರಭಾವ ಎಂತಹದ್ದು, ಅವ್ರು ಹೇಗೆ ತನ್ನ ಹೆಂಡತಿಯನ್ನ ನೋಡಿಕೊಂಡ್ರು ಅನ್ನೋದನ್ನ ತುಂಬಾ ಚೆನ್ನಾಗಿ ನಿರೂಪಣೆ ಮಾಡ್ತಾರೆ. ಅದನ್ನ ಮತ್ತೆ ನೋಡೋಣ. ಶುಕಾಚಾರ್ಯರು ಹೇಳ್ತಾ ಇರುವ ಕಥೆ 1ನೇ ಶ್ಲೋಕದ್ದು. ಶರ್ಯಾತಿರ್ಮಾನವೋ ರಾಜನ್ ಬ್ರಹ್ಮಿಷ್ಟ ಸಂಬಭೂವ ಯೋ ವಾ ಅಂಗಿರಸಾಂ ಸತ್ರೆ ದ್ವಿತೀಯಂ ಅಹರಧ್ಯಗಾತ್. ಶರ್ಯಾತಿ ಎನ್ನುವ ಹೆಸರಿನ ಮನುವಿನ 4ನೇ ಮಗ ಮಹಾಜ್ಞಾನಿಯಾಗಿದ್ದ, ವೇದ ಶಾಸ್ತ್ರಗಳ ಅಧ್ಯಯನದಲ್ಲಿ ಬಹಳ ನೈಪುಣ್ಯವನ್ನ ಸಾಧಿಸಿದ್ದ. ಅಂಗಿರಸ ಋಷಿಗಳು ಮಾಡುವಂತಹ ಯಾಗದಲ್ಲಿ 2ನೇ ದಿವಸದಲ್ಲಿ ಮಂತ್ರವು ಮರೆತು ಹೋದಾಗ ನೆನಪಿಸಿಕೊಟ್ಟಂತಹ ಮಹಾಜ್ಞಾನಿ ಶರ್ಯಾತಿ. ಅವನಿಗೆ ಸುಕನ್ಯೆ ಎಂಬಂತಹ ಹೆಸರಿನ ತುಂಬಾ ಸುಂದರವಾದಂತಹ ಮಗಳಿದ್ಲು. ಅವಳ ಜೊತೆಯಲ್ಲಿ ಚವನ ಋಷಿಗಳ ಆಶ್ರಮಕ್ಕೆ ತನ್ನ ಪರಿವಾರವನ್ನು ಸೇರಿಸಿಕೊಂಡು ಹೊರಟ. ಸುಕನ್ಯಾ ನಾಮ ತಸ್ಯಾಸೀತ್ ಕನ್ಯಾ ಕಮಲಲೋಚನಾ ತಯಾ ಸಾರ್ಧಂ ವನಗತೋ ತ್ಯಗಮಚ್ಚವನಾಶ್ರಮಂ. ಚವನ ಋಷಿಗಳ ಆಶ್ರಮವನ್ನ ಸೇರಿದ. ಸಾ ಸಖೀಭಿಃ ಪರಿವೃತ ವಿಚಿನ್ವಂತ್ಯಂಘ್ರಿಪಾನ್ನವನೆ ವಲ್ಮೀಕರಂಧ್ರೆ ದದೃಶೆ ಖದ್ಯೋತೆ ಇವ ಜ್ಯೋತಿಷಿ. ದೊಡ್ಡ ಆಕಾಶದಲ್ಲಿ ಖದ್ಯೋತಗಳು ಅಂತಂದ್ರೆ ಮಿಣುಕು ಹುಳಗಳು, ತಾವೆಲ್ಲ ನೋಡಿರ್ತೀರಿ ಮಿಣುಕು ಹುಳುಗಳನ್ನ. ಆ ಮಿಣುಕು ಹುಳುಗಳು ರಾತ್ರಿಯ ಸಂದರ್ಭದಲ್ಲಿ ಆಕಾಶದಲ್ಲಿ ಹೇಗೆ ಹೊಳಿತಾ ಇರುತ್ತೋ ಹಾಗೆ ಕತ್ತಲಿನಿಂದ ಕೂಡಿದಂತಹ ಆ ಆಶ್ರಮದ ಈ ಗುಹೆಯ ಮಧ್ಯದಲ್ಲಿರುವಂತಹ ಯಾವುದೋ ಒಂದು ಬಿಲದಲ್ಲಿ ಚೆನ್ನಾಗಿ ಹೊಳಿತಾ ಇದೆ. ಅದನ್ನ ಭಗವಂತನ ಇಚ್ಛೆಗೆ ಅನುಗುಣವಾಗಿಯೋ ಏನೋ ಇವಳ ಉದ್ಧಾರಕ್ಕೆ ದಾರಿಯೋ ಎಂಬಂತೆ ಇವಳು ಉದ್ಧಾರಕ್ಕೆ ಕಾರಣವಾಯ್ತದು. ಒಂದು ದೊಡ್ಡದಾದ ಮುಳ್ಳಿನಿಂದ ಏನು ಅಂತ ಕುತೂಹಲದಿಂದ ಚುಚ್ಚುತ್ತಾ ಇದ್ದಾಳೆ. ರಕ್ತಸ್ರಾವ ಪ್ರಾರಂಭವಾಗ್ತಾ ಇದೆ. ಓಡಿ ತಂದೆಯ ಗುಂಪು ಇದ್ದಂತಹ ಬಿಡಾರ ಇದ್ದ ಸ್ಥಳಕ್ಕೆ ಓಡಿ ಹೋಗ್ತಾ ಇದ್ದಾಳೆ. ಸಾದೈವ ಚೋದಿತ ಬಾಲ ಜ್ಯೋತಿಷಿ ಕಂಟಕೇನ ವೈ ಅವಿಧ್ಯನ್ ಮುಗ್ಧ ಭಾವೇನ ಸುಸ್ರಾವ ಸೃಕ್ತತೋ ಬಹು. ಮುಗ್ಧ ಭಾವೇನ, ತುಂಬಾ ಚಿಕ್ಕ ವಯಸ್ಸಿನ ಬಾಲಕಿ, ಏನು ಸರಿ ತಪ್ಪು ಅಂತ ಗೊತ್ತಿಲ್ಲ, ಒಂದು ಕಂಟಕದಿಂದಾಗಿ ಮುಳ್ಳಿನಿಂದ ಚುಚ್ಚುತ್ತಾ ಇದ್ದಾಳೆ. ರಕ್ತ ಧಾರಾಕಾರವಾಗಿ ಸೋರ್ತಾ ಇದೆ. ಬಹಳ ಹೆದರಿಕೆ ಆಯ್ತು. ಓಡಿ ಹೋಗ್ತಾ ಇದ್ದಾಳೆ. ಈ ರಾಜನ ಸೈನಿಕರಿಗೆಲ್ಲ ಮಲಮೂತ್ರ ಕಟ್ಟಿ ಹೋಗ್ತಾ ಇದೆ. ಶಕ್ರನ್ ಮೂತ್ರ ನಿರೋಧೋ ಭೂತ್ ಸೈನಿಕಾನಾಂಚ ತತ್ಕ್ಷಣಾತ್ ರಾಜರ್ಷಿ ಸ್ತಮುಪಾಲಭ್ಯ ಪುರುಷಾನ್ ವಿಸ್ಮಿತೋ ಬ್ರವೀತ್. ರಾಜನಿಗೆ ಆಶ್ಚರ್ಯ ಆಯ್ತು. ಯಾಕೆ ಹೀಗಾಯ್ತು? ಏನಾದ್ರೂ ಅಪಚಾರ ಮಾಡಿದ್ದೀರೋ? ಚವನ ಋಷಿಗಳ ಆಶ್ರಮವೇನಾದ್ರೂ ಅಪವಿತ್ರ ನಿಮ್ಮಿಂದ ಆಗಿದೆಯೋ? ಋಷಿಗಳಿಗೆ ಏನಾದ್ರೂ ಅಪಚಾರವಾಗಿದೆಯೋ ಅಂತ ಕೇಳಿದ. ಭಯಪಟ್ಟು ಸುಕನ್ಯೆ ಹೇಳ್ತಾ ಇದ್ದಾಳೆ, ನಾನೊಂದು ತಪ್ಪು ಮಾಡಿದ್ದೇನೆ. ಗೊತ್ತಿಲ್ಲದೇನೆ 2 ಬೆಳಕು ಬರುವಂತಹ ರಂಧ್ರಗಳಲ್ಲಿ ಮುಳ್ಳಿನಿಂದ ಚುಚ್ಚಿಬಿಟ್ಟಿದ್ದೇನೆ. ಅಪ್ಯಭದ್ರಂನ ಯುಷ್ಮಾಭಿಃ ಭಾರ್ಗವಸ್ಯ ವಿಚೇಷ್ಟಿತಂ ವ್ಯಕ್ತಂ ಕೇನಾಪಿ ನಸ್ತಸ್ಯ ಕೃತಮಾಶ್ರಮ ದೂಷಣಂ. ನಾವೇನಾದ್ರೂ ಆಶ್ರಮದ ಅಪಚಾರವನ್ನು ಮಾಡಿದ್ದೇವೋ, ಆಶ್ರಮಕ್ಕೇನಾದ್ರೂ ಅಪಾವಿತ್ರ್ಯ ಬರುವ ಹಾಗೆ ಮಾಡಿದ್ದೇವೋ ಅಂತ ವಿಚಾರ ಮಾಡ್ತಾ ಇದ್ದಾಳೆ. ಆವಾಗ ಸುಕನ್ಯಾ ಪ್ರಾಹ ಪಿತರಂ ಭೀತ ಕಿಂಚಿತ್ ಕೃತಂ ಮಯ. ನಾನೊಂದು ಚಿಕ್ಕ ತಪ್ಪನ್ನು ಮಾಡಿದ್ದೇನೆ. ದ್ವೇ ಜ್ಯೋತಿಷಿ ಅಜಾನಂತ್ಯ ನಿರ್ಭಿಣ್ಯೆ ಕಂಟಕೇನತೆ. 2 ಜ್ಯೋತಿಷುಗಳು ಹೊರಗಡೆಯಲ್ಲಿ ಬರ್ತಾ ಇತ್ತು, ಕಂಟಕದಿಂದ ಅದನ್ನು ಚುಚ್ಚಿದ್ದೇನೆ. ದುಹಿತುಸ್ತದಘಂ ಶ್ರುತ್ವಾ ಶರ್ಯಾತಿರ್ಜಾತ ಸಾಧ್ವಸಃ. ಮುನಿಂ ಪ್ರಸಾದಯಾಮಾಸ ವಲ್ಮೀಕಾಂತರ್ಹಿತಂ ಶನೈಃ
ಮಗಳು ಆ ಮಾತನ್ನ ಕೇಳಿ ಆ ಭಯದಲ್ಲಿ ಚವನ ಋಷಿಗಳ ಮಾತನ್ನ ಸಮಾಧಾನ ಪಡಿಸ್ಲಿಕ್ಕೋಸ್ಕರವಾಗಿ ಚವನ ಋಷಿಗಳ ಬಳಿಯಲ್ಲೇ ಹೋಗಿ ಅವಳನ್ನ ಸಮಾಧಾನ ಮಾಡ್ತಾ ಇದ್ದಾರೆ. ವಾಪಸ್ಸು ಹೋಗ್ತಾ ಇದ್ದಾರೆ. ಅವನ ಮಾತುಗಳನ್ನು ಕೇಳಿ ಇವನಿಗೆ ತನ್ನ ಮಗಳನ್ನ ಮದುವೆ ಆಗ್ಬೇಕಾಗಿದೆ ಅನ್ನುವಂತ ಇಂಗಿತವನ್ನ ತಿಳಿದು ತುಂಬಾ ಚಿಕ್ಕ ವಯಸ್ಸಿನ ಮಗಳನ್ನ ಅವನಿಗೆ ಮದುವೆ ಮಾಡಿಕೊಟ್ಟು ತನ್ನ ಸೈನ್ಯವನ್ನೆಲ್ಲ ರೋಗ ಮುಕ್ತವಾದದ್ದನ್ನು ತಿಳಿದುಕೊಂಡು ಹೋಗ್ತಾ ಇದ್ದಾರೆ. ತದಭಿಪ್ರಾಯ ಮಾಜ್ಞಾಯ ಪ್ರಾದಾದ್ದುಹಿತರಂ ಮುನೆ ಕೃಚ್ರಾನ್ ಮುಕ್ತಸ್ತಮಾಮಂತ್ರ್ಯ ಪುರಂ ಪ್ರಾಯಾತ್ ಸಹ ಅನುಗಃ. ಬಹಳ ಸಂಕಟವಾಯ್ತು. ಅಯ್ಯೋ ನನ್ನ ಮಗಳನ್ನ ಇವನಿಗೆ ಕೊಡ್ಬೇಕಲ್ಲ ಅಂತ ಸಂಕಟ ಅಲ್ಲ, ತನ್ನ ಭೃತ್ಯರೆಲ್ಲ ಇಷ್ಟು ದುಃಖವನ್ನು ಅನುಭವಿಸ್ತಾ ಇದ್ದಾರಲ್ಲ, ಅವರ ದುಃಖವನ್ನು ಹೇಗಾದ್ರೂ ಪರಿಹಾರ ಮಾಡ್ಬೇಕು ಅಂತ ಅಂದುಕೊಂಡು ಬಹಳ ಪ್ರಯತ್ನ ಪೂರ್ವಕವಾಗಿ ಅವರನ್ನ ವಿಚಾರಿಸಿ ತಮ್ಮ ಮಗಳು ಬೇಕು ಅನ್ನುವ ಸಂಗತಿಯನ್ನು ತಿಳಿದು ತಮ್ಮ ಮಕ್ಕಳನ್ನ ಅವರಿಗೆ ಧಾರೆ ಎರೆದು ಕೊಟ್ಟು ತನ್ನ ಸೈನ್ಯದಿಂದ ಸಹಿತನಾಗಿ ಮನೆಗೆ ತೆರಳುತ್ತಾ ಇದ್ದಾನೆ. ಇಷ್ಟು ಇವತ್ತಿನ ಪಾಠವನ್ನ ಇಷ್ಟಕ್ಕೆ ಮುಕ್ತಾಯ ಮಾಡಿಕೊಂಡಿರೋಣ. ಮುಂದೆ ಏನಾಯ್ತು ಅನ್ನುವ ಕಥಾಭಾಗವನ್ನ ವೈಕುಂಠ ಏಕಾದಶಿಯ ದಿವಸ ಸೋಮವಾರದ ದಿನದಂದು ಅದನ್ನ ಮತ್ತೆ ನೋಡೋಣಂತೆ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಅದು ಮಂಗಳವಾರ, ಸೋಮವಾರದ ದಿವಸ ಮುಂದೆ ಈ ಪಾಠವನ್ನು ನೋಡೋಣಂತೆ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತೇನ ಪ್ರೀಣಾತು ಕೇಶವಃ. ಶ್ರೀ